ತರಕಾರಿ ತರಕಾರಿ ಅನ್ನು ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಎಲ್ಲ ಕೆಲಸ ಲಘು ಆಗೈತಿ. ನಮ್ಮ ಸ್ಪರ್ಶಾಗೂ ಲಘು ರೆಡಿ ಮಾಡೇನಿ. ಇವತ್ತು ಜಳಕ ಗಿಳಕ ಎಲ್ಲ ಮಾಡಿಸಿ ಎಲ್ಲ ಕೆಲಸನೂ ಮುಗಿದೈತಿ. ಈಗ ನಾಷ್ಟ ಮಾಡೋದಷ್ಟ ಬಾಕಿ. ನಮ್ಮ ಸ್ಪರ್ಶಾಗ ನೀನ್ ಒಂದು ಔಷಧ ತರಿಸಿ ಹಾಲು ಕುಡಿಬೇಕು ಬಿಡ್ಸೇನಿ. ಯಾರಿಗಾರ ಬೇಕಂದ್ರ ಕಮೆಂಟ್ ಮಾಡಿ ಹೇಳ್ರಿ, ಹೇಳ್ತೇನಿ ಏನ್ ತಗೊಂಡೆ ಅಂತ. ಒಟ್ಟ ಏನ್ ಮಾಡಿದ್ರು ಬಿಡಾಕ್ ತಯಾರಿದ್ದಿಲ್ಲಕಿ. ಹೌದು, ಬಟ್ ನಿನ್ನೆ ಅದನ್ನ ಹಚ್ಚಿದ ಒಟ್ಟ ಮುಟ್ಟೆ ಇಲ್ಲ. ಸೊ ಅದೇ ಕಾರಣಕ್ಕ ಇವತ್ತ ನಮ್ ಶ್ವೇತಾ ಅವ್ರದ್ದು ಎಲ್ಲಾ ಕೆಲಸ 9 ಗಂಟೆ ಅನ್ಕೊಡ್ದ ಮುಗಿದ್ ಬಿಟ್ಟೈತಿ. ಸೊ ಇವತ್ತ ನಮ್ ಶ್ವೇತಾ ಅವ್ರ ಲಘುನ ಬ್ಲಾಗ್ ಸ್ಟಾರ್ಟ್ ಮಾಡತ್ತಾರ. ಆರಾಮ್ ಫ್ರೀ ಆಗದಾರ ಅವ್ರ. ಏನ್ ಮತ್ತ ಅದೇನ್ ಪ್ರಮೋಷನ್ ಮಾಡತ್ತೇವ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ ಸಿಗ್ತೈತಿ ಹೆಂಗ್ ಸಿಗ್ತೈತಿ ಅನ್ನೋದನ್ನ ಅಷ್ಟ್ ಹೇಳ್ಕೊಡ್ತೇವ ಅಷ್ಟ. ಮತ್ತೇನಪ್ಪ ಇವ್ರ ಬ್ಲಾಗ್ ಚಾಲೂ ಮಾಡ್ಕೊಡ್ದ ಪ್ರಮೋಷನ್ ಮಾಡಕತ್ತಾರ ಅಂತ ಅನ್ಕೊಳಕ್ ಹೋಗ್ಬೇಡ್ರಿಪ್ಪ. ಮತ್ತ ಯಾಕಂದ್ರ ಅವು ಬಿಡಂಗಿಲ್ಲ, ಹುಡುಗರು ಬಾಳ ಮಾಡಿರ್ತಾವ, ಹಠ ಮಾಡ್ತಿರ್ತಾವ. ಹಂಗ ಈ ವಿಡಿಯೋ ನೋಡ್ಬೇಕಾದ್ರೆ ಫಸ್ಟಿಗೆ ಲೈಕ್ ಮಾಡ್ರಿ. ಈ ವಿಡಿಯೋ ಲೈಕ್ ಏಮ್ 1000 ಇಡೋಣಂತ. 1000 ಇಟ್ರಂದ್ರ ನಿಮ್ಗೊಂದ್ ಸ್ಪೆಷಲ್ ಸರ್ಪ್ರೈಸ್ ಐತಿ. ಈ ವಿಡಿಯೋಕ್ ಒಂದ್ ಲೈಕ್ ಏನದ, ಈ ವಿಡಿಯೋಕ್ಕೆ 1000 ಲೈಕ್ ಬಂದ್ರ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡ್ತೀನಿ. ಸೊ ಬಡ ಬಡ ಲೈಕ್ ಮಾಡ್ರಿ. ನೋಡ್ರಿ ಹಂಗಿತ್ತಂದ್ರ ಇವತ್ತಿನ ಡೇ ಬಳಕ ಏನೆಲ್ಲ ಆಕೈತಿ ನೋಡೋಣಂತ. ನೋಡ್ರಪ್ಪ ತೋರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನ್ರಿ ಶ್ವೇತಾವ್ರ, ನಾಷ್ಟಕ್ಕೇನು ಐತಿ ಇವತ್ತ? ದೋಸೆನೂ ಐತಿ, ರೊಟ್ಟಿನೂ ಐತಿ. ದೋಸೆನೂ ಐತಿ, ರೊಟ್ಟಿನೂ ಐತಿ. ಮಮ್ಮಿ ನೀ ಏನ್ ಮಾಡತ್ತೀವ? ತಪ್ಪಲ್ ಪಲ್ಯ, ಉಳ್ಳಾಗಡ್ಡಿ ಪಲ್ಯ. ನಿಮ್ಗೆ ಫಸ್ಟ್ ರೊಟ್ಟಿ ಹಾಕೊಡ್ಲಿ, ನೀನು ದೋಸೆ ದೋಸೆ ಹಾಕೊಡು. ಮಾಡ್ಯಾರ ಮತ್ತೆ ಏನ್ ಮಾಡ್ತಾರೆ. ನೀ ಹಾಕೊಡು ಹಾಕೊಡು. ಟೈಮ್ ಎಷ್ಟತ್ತ? 9:30 ಯಾಕೆ ಬಂತ? ಊಟ ಗಿಟ ಹಾಕೊಡ್ತಿರಲ್ಲ, ನಾಷ್ಟಾಗಿಷ್ಟ ಹಾಕೋ. ಮನೇಲಿ ತೊಗರಿ ದೋಸೆ ಐತಿ. ಬಾಬಾ ಗರಿ ಗರಿಯಾದ ದೋಸೆ, ಚಟ್ನಿ ಮತ್ತು ಬಟಾಟಿ ಪಲ್ಯ. ಬರೀಪ್ಪ ನಾಷ್ಟ ಮಾಡೋಣಂತ. ನೋಡ್ರಿ ಮಮ್ಮ ಅರ್ಥದ ಆ್ಯಸ್ ಯೂಶ್ವಲ್ ನಮ್ದು ಕೊರಿಯರ್ ಬಂತು. ಯಾಕೋ ಈ ಸತಿ ಡಬ್ಬಿ ಸಣ್ಣದೈತಿ, ಯಾಕತ್ ಗೊತ್ತಿಲ್ಲ. ನೋಡೋಣ ಇದ್ರೊಳಗೆ ತೆಗೆದು ಏನೈತೆ ಅಂತೇಳಿ ನಿಮ್ಗೂ ತೋರಿಸ್ತೀವಂತ ಹೇಳ್ತೀವಂತ. ಅದ್ರ ಬಗ್ಗೆ ಏನೈತಂತೆ ಜೊತೆವ್ರೆ. ಸಣ್ಣ ಡಬ್ಬಿ ಬಂದೈತಿ ಈ ಸತಿ. ಭಾಳ ಮಾಡಿದ್ರೊಳಗೆ ಪೇಸ್ಟ್ ಇರ್ಬೋದು, ಏನು ಸಾಬೂನ್ ಇರ್ಬೋದು. ಸಣ್ಣ ಹುಡುಗರು ಪೇಸ್ಟ್ ನೋಡೋಣ ಬರ್ರಿ ಏನೈತಿ. ಅವ ಸೇಮ್ ಅದಾವಲ್ಲ. ಏನದ? ಮೆಣಸಿನ್ಕಾಯಿ ತಗೊಂಡ್ರ ಮಮ್ಮಿ? ಮೆಣಸಿನ್ಕಾಯಿ ಮಾರಕ್ ಬಂದಿದ್ರ, ಅದಕ್ಕೆ ಮೆಣಸಿನ್ಕಾಯಿ ತೊಗೊಂಡ್ವಿ. 260 ರೂಪಾಯಿ ಕಿಲೋ ಹಾಕತ್ತಿದ್ರ. ಚಲೋ ಅದಾವ. ಹಸಿರವ್ರೆ ಅದನ್ನ ಮತ್ತೆ 200 ರೂಪಾಯಿ ಕಿಲೋ ಮಾಡಿ ತೊಗೊಂಡ್ವಿ. ಹಸಿ ಭಾಳ ಅದಾವ. ನಾಯ್ಕಿಗೆ ಅಲ್ಲಿ ಹೋಗ್ಬರ್ತೇನೆ. ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ ಅಂತ ಸ್ಪರ್ಶ ಈಗ ನೆಟ್ ಹೋಗಿ ಬರೋರು. ಫೋನ್ ತಗೊಂಡೋಗ. ಏನು ಮಾಡ್ತಾನ ನೋಡು, ವಿಡಿಯೋ ಮಾಡಿ. ಶ್ವೇತಾ ಅವ್ರ ಜೊತೆ ಸಾಲಿ ಮುಗೀತೀಗ ಸ್ಪರ್ಶಂದ. ಮತ್ತೆ ಅವ್ರ ಅಜ್ಜಾನ್ ಕರ್ಕೊಂಡು ಹೊಂಟ ಸ್ಕೂಲ್ ಕಡೆ. ಅಲ್ಲಿ ಮಟ್ಟ ಹೋಗಿ ವಾಪಸ್ ಬಂದ್ಬಿಡ್ತಾ ಆಕಿ ಒಳ ಮಾಯಲಕ್ಕಿ. ಏ ಅಪ್ಪಿ ಅಜ್ಜ ಹೊಂಟಾರ ನೋಡಲ್ಲೇ. ಹೋಗ ಐಸ್ ಕ್ರೀಮ್ ಕೊಡತ್ತಾರ. ಹೋಗ ಆಕಿ ಏನ್ ಬೇಕಾದ ದುನಿಯಾ ಕೊಟ್ರು ಹಾಕೊಳ್ಳಕ್ಕೆ. ಐಸ್ ಕ್ರೀಮ್ ಕೊಡತ್ತಾರ ಹುಡುಗ. ಆಕೇನ್ ಬದ್ಮಾಸ್ ಅದ ಮಗಳು. ಹುಷಾರ್ ಬಾಳಕ್ಕೆ. ಗೇಟ್ ದಾಟಿ ಹೋಗಂಗಿಲ್ಲ. ಗೇಟ್ ದಾಟಿ ಒಳಗ ಹೋಗಂಗಿಲ್ಲಕ್ಕಿ. ಅಜ್ಜ ಎತ್ಕೊಂಡು ಹೊಂಟ್ರ. ಯಪ್ಪ ನಿಮ್ಮ ಹುಡುಗರು ಹಿಂಗ ಮನ್ಯಾಗ ಇನ್ನೂ ಕಾಡ್ತಾವೇನು ಅನ್ನೋದೊಂದು ಸ್ವಲ್ಪ ಕಮೆಂಟ್ ಮಾಡ್ತೇವೆ ಸ್ವಲ್ಪ. ನಮ್ಮ ಹುಡುಗಿದಾರ ನಮ್ಮ ಕರೆನ ಭಾಳ ಸಾಕಾಗಿ ಹೆಂಗಂತೀರಿ ಶ್ವೇತವ್ರೆ? ತೆಲಿಗಿಲಿ ಕಟ್ಟಾಗಿತ್ತಂದ್ರೆ ಕ್ಷಮ ಸ್ವಲ್ಪ. ವ್ಲಾಗ್ ಎಡಿಟ್ ಆತ, ಇನ್ನು ಕುಕಿಂಗ್ ಎಡಿಟ್ ಮಾಡ್ತೇನೆ. ಕುಕಿಂಗ್ ಎಡಿಟ್ ಆದ್ಮೇಲೆ ಮತ್ತೊಂದು ಕುಕಿಂಗ್ ಮಾಡೋಣಂತ. ಏ ಬಾ. ಅಯ್ಯೋ ಚೂಸ್ ಸಿಕ್ಕೋಕಿ ಚೂಸ್. ಅವ್ನು ಹಾಕೊಳಕಿ ಇಡದ್ನೆಲ್ಲ ಹಾಕೋಬಾರ್ದು ನೀ. ಅಲ್ಲಿ ನೋಡ್ರಿ ಹೀಲ್ಸ್ ಹಾಕೋತ ಅಂತ ಅಷ್ಟು ದೊಡ್ಡ ಈಗಿರ್ತ್ಲೆ ನಾ ರೂಢ ಮಾಡ್ಕೊಳಕೇನ ಹಾಕೊಂಡು. ಆಯ್ ಶಂಪು ಗುಬ್ಬಿ ಅವ್ವ ಅವ್ವ ಅಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಮುಕ್ಕೊಂಡಿಲ್ಲ ನೋಡ್ರಿ ಇನ್ನ ಇವತ್ತು.
ಹಾಕ್ತೇನೆ ತಡೀಪಿ. ನೋಡ್ರಿ ನಮ್ಮ ಸ್ಪರ್ಶ ಅವ್ರ ಎಷ್ಟು ದೊಡ್ಡ ಹೀಲ್ಸ್ ಹಾಕೊಂಡಾರ. ಮುಂದಿನ ಕಿತ್ತವ್ ನೋಡವ್ ಇಟ್ಟಲ್ಲೇ ಫೇವ್ ಕುಕ್ಕ ಕಂಟಿಸ್ಬೇಕು. ಹಾಕೊಂಡೇ ಇಲ್ಲ ಅಂದ್ಕೂಡ್ಲೆ ಗುಡ್ ಗರ್ಲ್ ಅವ ಹಾಕೊಳ್ಬೇಕಪ್ಪ. ಶಾನೆ ಅದ ಆಕಿ. ಕಲ್ಕಾಲಿ ಅಂತ ಹೇಳಿ ಕಲ್ಕಾಲಿ ಮಾಲ ಆತಿದ್ಲ ಆಕಿ. ಅನ್ನ ತರಕಾರಿ ಅನ್ನ ತರಕಾರಿ ಅನ್ನಕ್ ಹೋಗಿ ಕಕ್ಕಾರಿ ಅಂತ ನೋಡ್ರ ಬ್ಯಾಟ್ ಅಡ್ಡ ಬಂತ ಅಂದ್ ಕೂಡ್ಲೆ ಮತ್ತದನ್ನ ಸೀದಾ ಮಾಡಾತ ಬ್ಯಾಟ್. ಕಕ್ಕಾರಿ ಹಿಂಗ ಹೋಗು, ಉಲ್ಟಾ ಹೋಗು ಕಲ್ಕಾಲಿ. ಉಲ್ಟಾ ಹೋಗಂಗ. ಗುಡ್ ಗರ್ಲ್ ನೋಡ್ರಿ. ಅದು ಮಡ್ಸಿ ತಂದು ಕೂಡ್ಲೆ ಅದನ್ನ ವಾಪಸ್ ಸೀದಾ ಮಾಡಿ ಅದನ್ನ ಹಿಂಸರ್ಸಿಲ್ಲ. ನಮ್ಮ ಸ್ಪರ್ಶ ಅವ್ರು ನೋಡ್ರಿ ಇಲ್ಲೇ ಮಕ್ಕೊಂಡಾರ. ಇಷ್ಟೊತ್ತನ ಆಟ ಆಡಿ ಕಲ್ಕಾಲಿ ಮಾಲಿಟ್ಲ ತಲ್ಕಾಲಿ ಎಲ್ಲ ಮಾರಿ ಕೂತ್ಲ. ನಂದು ಈಗ ಕೆಲ್ಸ ಐತಿ ಇವತ್ತ ಕುಕಿಂಗ್ ಬ್ಲಾಗ್ ಮಾಡ್ಬೇಕನ್ನೋದಿತ್ತ. ನೋಡು ನೀನೇನ್ ಆಕೈತಿ ಸಾರಿ ವಿಡಿಯೋ ನೋಡೋದಿತ್ತ. ಏನ್ ಕೆಲ್ಸ ಮುಗಿಯಲ್ಲ ನೋಡೋಣಂತ್ರಿ ಆದ್ರ ಮಾಡೋಣ್ರಂತ. ಇವ್ರು ಎಷ್ಟ ಹಲ್ ರಿಪೇರಿ ಮಾಡ್ಸಿದ್ರು ಹಲ್ಲ ಕಡ್ಡಿ ಹಾಕೊಳ್ಳೋದು ಮಾತ್ರ ಬಿಡಂಗಿಲ್ಲ ಅಲ್ಲ. ಹೋಗಂಗಿಲ್ಲ ಅಂತ ಪಡಬಡೆ ಕೆಲಸ ಮುಗಿಸ್ಕೊಂಡು ನೋಡು. ಸ್ವಲ್ಪ ರೆಸ್ಟ್ ಮಾಡ್ತಾರೆ ನೋಡ್ರಿ. ಓಕೆ ಮುಂಜಾನೆ ಮಕ್ಕೊಂಡೆ ನೀವು ಒಂದ್ ಅರ್ಧ ತಾಸು ಮಕ್ಕೊಂಡು ಹೇಳಕ್ಕೆ ಸ್ಪರ್ಶ ಮಕ್ಕೊಂಡ ಮತ್ತೆ ಕೇರ್ ನನಗೆ ಅದು ಮಲಗಿಸ್ಕೊಳ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದು ಕೆಳಗಿಂದು ಇಲ್ಲಿದೆಲ್ಲ ಮುಗ್ದವು. ಒಂದ್ ಅರ್ಧ ತಾಸು ಮಕ್ಕೊ ಆಯ್ತು ರೀ. ಆಮೇಲೆ ಸಿಗೋಣ್ರಂತ. ಏನದ ಏನಪ್ಪಿ ಇದೆ ಶೋರ್ ಏನದ? ಅಪ್ಪ ಕೊಡು. ಅಪ್ಪ ಕೊಡ್ತಿ? ಹಾ ಏನ್ ಮಾಡತ್ತಾರ ನೋಡ್ರಿ ಅವರಪ್ಪ ಲ್ಯಾಪ್ಟಾಪ್ನಾಗ ಏನೋ ಬ್ಲಾಗ್ ನೋಡತ್ತಾರ. ಬ್ಲಾಗ್ ಎಡಿಟ್ ಮಾಡತ್ತಾರ. ಏನೋ ಅಂದ್ರೆ ಟೈಮ್ ಪಾಸ್ ಮಾಡತ್ತೀನಿ. ಬಿಂಗೋ ಕುಡ್ಕುಡೆ ತಂದಿತ್ತು. ಹಂಗು ಚಪ್ಪಲ್ ಯಾಕೋ ಮತ್ತೆ ಒಳಗೆ ತಗೊಂಡಿತ್ತು. ಬರೀ ನಾಟಕ ಬರೀ ಡೋಂಗಿ. ಅಜ್ಜಿ ಬಂದ್ರ ಪಲ್ಯ ತರಕ್ ಹೋಗಿದ್ರಲ್ಲಿ ಬಂದ್ರ ನಾ ಮಮ್ಮಿ ಕೇಳಬೇಕಂತ ಹೋಗಿದ್ನೆ. ಆಕ್ಚುಲಿ ಆಗಡೆ ಕೆಳಗ್ ಹೋಗಿದ್ನಲ್ಲ. ಈಗ ಒದ್ರಾತಿದ್ಲಲ್ಲ ಕೆಳಗ ಮಮ್ಮಿಗೆ ಕೇಳಕ್ ಹೋಗಿದ್ನೆ ಏನ್ರ ತರಕಾರಿ ತರ್ಬೇಕೇನೋ ಅಂತ ಹೇಳಿ. ಮಮ್ಮಿನ ಹೋಗ್ಯಾರ ತರಕಾರಿ ತರಕ್. ಇಲ್ಲೇ ಸಿಕ್ತೈತಲ್ಲ ದೂರ ಇಲ್ಲ ಅಂದ್ಕೂಲೆ ನಡ್ಕೋತ ಹೋಗ್ಬಿಡ್ತಾರೆ. ವಾಕಿಂಗ್ ಆಗ್ತೈತೆ ಅಂತ ಹೇಳಿ. ಇದು ಪಲ್ಯ ಅಂಗಡಿ ಬಂದಾಗೈತಲ್ಲ. ಬಟ್ ಅಲ್ಲಿ ಬಂದಾಗಿತ್ತು ಚಲೋ ಆಗೈತೆ. ಯಾಕಂದ್ರೆ ಮಮ್ಮಿ ಸ್ವಲ್ಪ ದೂರ ವಾಕಿಂಗ್ ಮನಿ ಬಿಟ್ಟು ಹೊರಗೆ ಹೋಗಿ ವಾಕರ ಮಾಡಿ ಬರ್ತಾರೆ. ಇಲ್ಲ ಮನ್ಯಾಗ ಇರ್ತಾರಲ್ಲ ಜಾಸ್ತಿ. ಹೊರಗಿನ ಫ್ರೆಶ್ ವಾತಾವರಣದಾಗ ಹೋಗಿರ್ತಾರೆ. ನಮ್ಗೆ ಖುಷಿ ಆಕೈತದ. ಇಲ್ಲ ನಾನ್ರು ಯಾವಾಗಲೇ ಒಂದು ಕರ್ಕೊಂಡ್ ತಿರ್ಗಾಡ್ತೀನಿ. ಮಮ್ಮಿನ ಜಾಸ್ತಿ ಕರ್ಕೊಂಡ್ ತಿರ್ಗಾಡಂಗೆ ಇಲ್ಲ. ನಾನು ಹೊರಗೆ ತಿರ್ಗಾಡೋದ ಅಪರೂಪ ಆಗ್ಬಿಟ್ಟೈತಿ. ಯಾಕ್ರೆ ಸತ್ತಾರ ಈಗೆಲ್ಲ ಸದ್ಯಕ್ಕ ಜಾಸ್ತಿ ಹೊರಗೆ ಹೋಗಿ ನಾವು ಆಕ್ಚುಲಿ ಇವತ್ತೊಂದು ಕುಕಿಂಗ್ ಮಾಡ್ಕೋಬೇಕಂತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ. ಏನ್ ಮಾಡೋಣ ಇನ್ನೂ ಟೈಮ್ ಐತ್ ಮಾಡ್ಕೊಂಡು ಬೇಡ. ಈಗ ಇದು ಕೆಲಸ ಮುಗಿಸ್ರಿ ಅಂದ್ರೆ ನಾಳೆ ಕೆಲಸ ಮುಗಿಸಿಡ್ರಿ. ನಾಳೆದ ಬ್ಲಾಗ್ ಇಟ್ಕೊಂಡತಾನೆ ಅಂತ ಆಲ್ರೆಡಿ ನಾಳೆ ಕುಕಿಂಗ್ ಎಡಿಟ್ ಆಗಿ ಅದನ್ನ ಪ್ರಾಯ ಒಳಗಿಟ್ಟೇನೆ. ನಾಳೆಗೆ ನಾವು ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ ಹೋಗಿರ್ತೈತೆ ಜನರಿಗೆ. ನಾಳೆಗೆ ಮಾಡೋಣ್ರ. ಬೆಳಿಗ್ಗೆ ಲಘು ಎದ್ದ ಫ್ರೆಶ್ ಗಿಶ್ ಆಗಿ ಮಾಡೋಣ್ರಿ. ವಿಡಿಯೋ ರೆಕಾರ್ಡ್ ಮಾಡೋದು ಒಂದ ಗುರ್ತಕತ್ ನಮ್ ಶ್ವೇತಾಗ. ಕ್ಯಾಮ್ರಾ ಸ್ವಚ್ಛ ಇತ್ತು ಇಲ್ಲೋ ಏನೇನೋ ಬೇಕಾಗೇ ಇಲ್ಲ ಈಕಿಗೆ. ಹೌದೌದು. ಈಕಿ ನೋಡ್ರಿ ಅಲ್ಲೇ ಕನ್ನಡ ನೋಡತ್ತಾಳ. ಮಮ್ಮಿ ಅಂತಾಳ ಹಿಂಗ ಮಾಡ್ತಾಳ. ಅದ ಬಾಯ್ ಹಾಕೋತಾಳ. ಕೆಳಗ್ ಕುಂದಿರ್ತ ಮತ್ತ ತಿಂತೈತೆ ಅಂತೇಳಿ ತನ್ನ ಪ್ರತಿಬಿಂಬ ಎಲ್ಲಿ ತಿನ್ಗಿಂದಿತ್ತಂತೇಳಿ ಇಂಥದ್ ಮಾತ್ರ ಚಪ್ಪರ್ಸ್ಕೊಂಡ್ ತಿಂತಾಳ. ಅದ ಊಟ ತಿನ್ನಂದ್ರೆ ಊಟ ತಿನ್ನ ñೋ ಅಂತಾಳ. ಮತ್ತೆ ಬರೀ ಇಂಥದ್ ಕುರ್ಕುರೆ ಪರ್ಪರೆ ನೋ ಅಂತ ಕುರ್ಕುರೆ ಎಷ್ಟು ತಿಂತಾಳ. ಚಾಕ್ಲೇಟ್ ಬಾಳ ರೇರ್ ಆಕಿ ತಿನ್ನೋದು. ಚಾಕ್ಲೇಟ್ ಬೌಲ್ ಹಂಗಾಕಿ ಮುಂದಿಟ್ರು ಅದನ್ನ ತಿನ್ನಂಗಿಲ್ಲ. ಈಗ ಆಟ ಆಡಕ್ ತಗೋತಾಳ ಇದನ್ನ ಬೌಲ್. ಬಿಡ್ಬಿಡು ತೋರಿಸ್ಬೇಡ ಮತ್ತೆ ಚೆಲ್ಲಾಡ್ತಾಳ. ಆಟ ಆಡ್ತಾ ಹಿಂಗ್ ತುಂಬಿ ಆಟ ಆಡ್ತಾಳ. ಬಟ್ ತಿನ್ನಂಗಿಲ್ಲ. ತಗದ್ ಕೊಟ್ರು ಸೈಡ್ ಹಂಗ ಹಿಚ್ಕೆ ಆಡಿ ಕೆಡಿಸ್ತಾಳ. ತಿನ್ನ ಚಾಕ್ಲೇಟ್ ಅಂದ್ರೆ ಆಕಿಗೆ ಸ್ವೀಟ್ ರೂಢ ಮಾಡಿರಲ್ಲ ನಾವು. ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ. ಡೈರಿ ಮಿಲ್ಕ್ ಯಾವಾಗ ಒಂದ್ಸಲ ತಿಂದಿರ್ತಾಳ. ಹಶು ಆಗಿರ್ಬೇಕು ಆಕಿಗೆ. ಅಂತ ಟೈಮ್ನಾಗ ಏನು ಇರ್ಬಾರ್ದ ಅದನ್ನ ತಿಂತಿರ್ತಾಳ. ಬಿಟ್ರ ಹಂಗ ಚಾಕ್ಲೇಟ್ ಗಿಕ್ಲೇಟ್ ತಿನ್ನಂಗಿಲ್ಲ. ಬಿಟ್ರ ಇದ್ದ ತಿಂತೈತ್ ಮಂಡ ಕುರ್ಕುರೆ ಚಕ್ಲಿ ಚೂಡಾ ಚುರುಮುರಿ. ಹೆಂಗಪ್ಪ ಹಾಯ್ ಮಾಡತ್ತಾಳ ಆಕಿ. ಹಾಯ್ ಹ್ಯಾಪಿ ಹೆಂಗೈತಿ? ಸೂಪರ್. ಎಲ್ಲಿ ಕರೆಯತ್ತಾಳಕ್ಕೆ ಬಾಬಾ ಅಂತೇಳಿ
ಕ್ಯಾಪ್ ಹಾಕಿದ್ನಲ್ಲ ಹ್ಮ್ ಆಕಿಗೆ ಈಗ ಹೊರಗಡೆ ಹೋಗೋದೈತ್ ನೋಡ್ರಿ. ಏನ್ ಮಾಡೋದು ಈಗ ಹೊರಗೆ ಹೋಗಿ? ಎಗ್ ತೊಗೊಂಬರ್ರಿ ಮಮ್ಮಿ ಅಂದ್ರ. ಭಾಳ ದಿನ ಆತ್ ನೀವು ಎಗ್ ತಿಂದಿಲ್ಲ ಹುಡುಗರೆಲ್ಲಾರು. ಎಗ್ ತಗೊಂಬಂದ್ ತಿನ್ರಿ ಅಂದ್ರ ಅದಕ್ಕೆ ಎಗ್ ತರಾಕ್ ಹೊಂಟೇವ್ ನೋಡ್ರಿ. ಬರ್ತೀರ? ಬಾ ಸ್ಪರ್ಶು ಬರ್ರಿ. ನೋಡ್ರಿ ಎಗ್ ತಿನ್ನಂತ ಪಿಗ್ ಎಗ್ ಚೀವಲ್ಸೆ ನೋಡ್ರಿ. ಈಗ ಭಾಳ ದಿವಸ ಆದ್ಮೇಲೆ ಮೊನೋಪಾಡ್ ಹಿಡ್ಕೊಂಡು ಹೊಂಟೇನಿ. ಚಲೋ ಅನ್ಸತ್ತೈತಿ ಬ್ಲಾಗ್ ಮಾಡಕ್ಕೆ ಮೊನೋಪಾಡ್ನಾಗ. ಏನೋ ಒಂಥರ ಹಿಂಗೆ ಫೀಲ್ ಬರ್ತೈತ್ರಿ. ಮೊನೋಪಾಡ್ನಾಗ ಬ್ಲಾಗ್ ಮಾಡಾಕತ್ ಕೂಡಲೇ ಹೌದಪ್ಪ ನಾ ಬ್ಲಾಗ್ ಮಾಡಾಕತ್ತೇನಿ ಅನ್ನೋ ಫೀಲ್ ಬರ್ತೈತಿ. ಇಲ್ಲಾಂದ್ರೆ ಫುಲ್ ನ್ಯಾಚುರಲ್ ಆಗಿ ಅನಿಸ್ತೈತಿ. ನಮಗೆ ಕೈಯಾಗಿ ಹಿಡಿದು ಮಾತಾಡ್ತಿರ್ತೇವಲ್ಲ ಭಯಂಕರ ನ್ಯಾಚುರಲ್ ಅನಿಸ್ತೈತಿ ನಮಗೆ. ಅದು ಇದು ಒಂಥರ ಏನೋ ಆರ್ಟಿಫಿಷಿಯಲ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ನಮಗೆ. ಹಿಂಗೆ ಹಿಡ್ಕೊಂಡು ಅಡ್ಡಾಡೋದು ಮಾಡೋದು. ಡೈರೆಕ್ಟ್ ಮೊಬೈಲ್ ತೆಗಿರಿ ವಿಡಿಯೋ ಮಾಡ್ರಿ ಟಕ 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 ಅಂತ ಮೊನೋಪೋಡ್ ಅಂದ ಕೂಡಲೇ ಮೇಂಟೈನ್ ಮಾಡೋದು. ಅದ್ರಾಗ ಬೇರೆ ಗಾಡಿ ಮೇಲೆ ಬೈಕ್ ಮೇಲೆ ಹೋಗುವಾಗ ನನ್ ಕೈಯಾಗ ಕೊಟ್ರೆ ಮುಗೀತು. ಈಕೆಯರ ಸೈಡ್ ಕೂತಿರ್ತಾಳ. ಅದ್ರಾಗ ಬಟ್ ಇದ್ರೊಳಗ ಅವ್ರಿಗೆ ನೋಡಾಕ ನಾವು 3 ಜನ ಕಾಣ್ತೇವೆ. ಒಂದ ಸ್ಕ್ರೀನ್ನಾಗ 3 ಜನ ಕಾಣ್ತೇವೆ. ಅವ್ರಿಗೆ ಚಲೋ ಅನಿಸ್ತೈತದ. ಕಟ್ಟಂಗಿಲ್ಲ. ಹಾ ಈಗ ಇಷ್ಟ ಹಿಡಿಯೋದೇ ಮತ್ತ ಅಲ್ಲಿರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಆಕೈತಿ ನೋಡ್ಲಾ. ಈಗ ನಿನ್ನ ಎಷ್ಟು ದೂರ ಹಿಡಿದ್ರು ಇನ್ನೂ ಕ್ಲಿಯರ್ ಕಾಣ್ತೈತೆ ಅವ್ರಿಗೆಲ್ಲ ಪೂರಾ ವೈಲ್ಡ್ ಆಗಿ. ಹೌದೇನಿಲ್ರಿ? ಇಲ್ಲೇ ಓಣಿ ಕಾರ್ನರ್ ಕನ್ನ ಒಂದ್ ಅಂಗಡಿ ಐತಿ. ಹೋಗೋಣಂತ ತತ್ತಿ ತಗೊಳೋನು ಕುದ್ಸುನು ತಿನ್ನೋಣಂತ. ಗಬಾ 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 ಗಬಾ. ಏನಂತಕಿ ಏನ್ ಬೇಕಾ ಸ್ಪರ್ಶು? ಏನ್ ಬೇಕಾ? ಹಾಲು ತಗೊಂಡ್ ಹೋಗೋಣ ಸುಮ್ಮ. ಅಪ್ಪಿ ಏನ್ ಬೇಕು ಹೇಳ. ನಡಿ ಸತ ಮನೆಗೆ ಹೋಗೋಣ. ಆತ ತಗೊಂಡ ನಡ್ರಿ ನಡ್ರಿ. ಅಂದ್ರೆ ಏನ? ಅಫ್ಕಿಮ್ ಅಫ್ಕಿಮ್ ಅಂತ ಏನ್ ಬೇಕಾ? ಅಫ್ಕಿಮ್ ಏನ್ ಬೇಕು ಹೇಳ ಅಂದ್ರೆ ಕೊಡಿಸ್ತೈತಿ. ಅವ್ರಿಗೆ ಹೇಳಿ ಏನ್ ಬೇಕು ನಿಂಗಂತೆ. ಅಲ್ಲ ಅಂಕಲ್ಗೆ ಏನ್ ಬೇಕಾ? ಏನ್ ಬೇಕಾ? उसको कुछ समझ में नहीं आया फिर भी हंस रही हो. बाल बटने की अभी से तैयारी. वेरी गुड. ಏನ್ ಬೇಕು ಹೇಳ. आइसक्रीम डब्बी में हिंग ಹೊಡೆದು ಮಸ್ಕಾ ಹೊಡಿತಾ. तुम्ही खात नाही? तुम्ही बघत राहा ना त्याच्याकडे. हां खा लेकी. ಎಗ್ ಅಂತ ಶಂಪು ಏನದ? ಶಂಪು ಅಫ್ಕಿಮ್ ಇಲ್ಲಿ ಬಂದ್ಲ ಖುಷಿ ಸಾದ. ಇದನ್ ಕುರ್ಕುರೆ ಬಿಟ್ಲ ಮಮ್ಮಿ ಕುಕ್ಕುಯೇ ಬೇಡ ಅಂದ್ಲ ಅಂದ್ ಹೇಳಿದ್ಲ. ಹಂಗದಾಳಕ್ಕೆ ಮಗಳು. ಒಂದ್ ಸಿಕ್ಕ್ರ ಒಂದ್ ಬ್ಯಾಡ ಆಗ್ಬಿಡ್ತದ. ನಡ್ರಿ ತಗೊಂಡ್ರಿ ಹೋಗೋಣ. ಅಲ್ಲೋಡ ಅಂಕಲ್ ಲಕ್ಷ ಇಲ್ಲ. ದೀದಿ ಅದ ಅಂತ ಮನ್ಯಾಗ. ಬಾಯ್ ಮಾಡ ಅಂಕಲ್ಗ. ಥ್ಯಾಂಕ್ ಯು. ಹಾ ಕೀಫಾ ಕೃಷ್ಣನ್ ನೋಡ್ರಿ ನೋಡಲ್ಲ. ಹಾ ಇದು ಇಲ್ಲೇ ಬಿಟ್ಟು ನೋಡ್ರಿ ಈಗ ನೆನಪು ಬಂತಕ್ಕಿಗೆ. ತತ್ತಿನ ಬಿಟ್ಟು ಹೊಂಟಾಳಕಿ ಬೇಕಾಗಿದ್ದ ಬಿಟ್ಟ. ಎಷ್ಟ್ ಖುಷಿ ಆಕೈತಿ ನೋಡಕ್ಕಿ. ಅದನ್ನ ಹೇಳತ್ತೇನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ. ತತ್ತಿ ಬಿಟ್ಟು ಹೊಂಟಾಳ ನೋಡ್ರಿ ಇಲ್ಲೇ ತಗೊಂಡ. ನೀವು ತಗೊಂಡಿರ ಅಂತ ಹೌದೌದೌದು ಅಲ್ಲೇ ನಿನ್ ಕಣ್ ಮುಂದೆ ಅದಾವು. ನೀ ತಗೊಂಡ್ರ ಅಂತ ನನಗನ್ರಿ ನೀವು. ತಗೊಂಡೇನಿ ಅಂಡೆ ನೆಟ್ ಬರ್ರಿ. ಸ್ಪರ್ಶ ನೋಡ್ರಲ್ಲೇ ಟಿವಿ ನೋಡ್ಕೋತ ಮಕ್ಕೊಂಡೈತಿ. ನಾವು ಇಲ್ಲಿ ಕುಂತೇವಿ. ಹಾಡ ಅನ್ನತ್ತಲ್ಲೇ. ಹಾಯ್ ಬಂದೆ. ಲವ್ ಯು. ನೋಡ್ರಿ ನೋಡ್ರಿ ಡಾನ್ಸ್ ನೋಡೋದೈತಿ. ಡಾನ್ಸ್ ಪ್ರೋಗ್ರಾಮ್ ಹೆಂಗ್ ಚಿನ್ನು ಡಾನ್ಸ್. ಅಪೇಕ್ಷಾ ಆಕಾಂಕ್ಷ ಮತ್ ಸ್ಪರ್ಶ ಡಾನ್ಸ್ ಮಾಡತ್ತಾರ. ಆಕಾಂಕ್ಷ ಊಟ ಮಾಡ್ಕೊಂತ ಎಂಜಾಯ್ ಮಾಡತ್ತಾರ ಡಾನ್ಸ್. ಇವ್ರಿಬ್ರು ಅಕ್ಕ ಒಮ್ಮೆ ನೀರ್ ಕುಡಿಬೇಡ ಸಾವ್ಕಾಸ್ ಕುಡಿ. ಈಗ ಡಾನ್ಸ್ ಮಾಡಿ ಒಮ್ಮೆ ಸ್ಟ್ರೆಸ್ ಆಗಿ ನೀರ್ ಕುಡಿಬೇಡ್ರಿ. ಟೈಮ್ ನೋಡ್ರಿ ಬರೋಬ್ಬರಿ 9:35 ಆತ. ಈಗೆಲ್ಲ ಊಟದ ತಯಾರಿ ನಡೆದೈತಿ. ಬರ್ರಿಪ್ಪ ಹಂಗಿತ್ತಂದ್ರ ಊಟ ಮಾಡೋಣಂತ. ಊಟದಾಗ ಇವತ್ತು ರಾಗಿ ಮುದ್ದಿ ಐತಿ. ಪ್ಲೇಟ್ನಾಗ ಹಾಕೊಂಡ್ ತೋರಿಸ್ತೀನಂತ. ನೋಡ್ರಿ ಇವತ್ತು ಊಟದಾಗ ಮುದ್ದಿ ತತ್ತಿ ಸಾರೈತಿ. ಬರ್ರಿ ಹಂಗಿತ್ತಂದ್ರ ಬೆಂಗಳೂರು ಮಂಡ್ಯ ಸೈಡ್ದವ್ರ ಗತೆ ಮುದ್ದಿ ತಿನ್ನೋಣಂತ. ಯಾರ್ಯಾರು ಆ ಸೈಡ್ದವ್ರ ಅದಾರ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಪ್ಪ, ನಮಗೂ ಗೊತ್ತಾಗ್ಲಿ. ಹೌದಿಲ್ರಿ? ಯಾರ್ದೋ ವಾಸ್ತುಶಾಂತಿ ಇದ್ದಂಗೈತಿ.
ಟಬ್ ಟಬ್ ಅಂತ ಹೇಳ್ತಾವ ನೋಡಪ್ಪ. ಹೌದು ಫೋನ್ ಬಡಿತೇನೋ ಆಕೆಗೆ. ನಮ್ಮ ಸ್ಪರ್ಶ ನೋಡ್ರಿ ಹಳೆ ಬ್ಲಾಗ್ ನೋಡಿ ತಾನೇ ಎಷ್ಟು ಖುಷಿ ಪಡತ್ತ. ಅಪ್ಪಿ ಏನದ ಐ ಈಗ ಸ್ಪರ್ಶ ಬರ್ತೈತೆ ನೋಡ ಡುಬುಲ್ ಡುಬುಲ್ ಮಾಡಾಕ. ನಮ್ಗ ಕೂತ್ ನೋಡಾಕತ್ರ ಎಷ್ಟು ಮಜಾ. ನಾವು ಎಲ್ಲೆಲ್ಲ ಹೋಗಿದ್ವಿ ಅಂತ ಅನ್ಸತ್ತೆ. ಎಷ್ಟೊಂದು ಮೆಮೊರೀಸ್ ಕಲೆಕ್ಟ್ ಮಾಡಕತ್ತೇವ ಅಂತ ಅನ್ಸಕತ್ತ ನನಗೆ. ಕರೆನ ನೆನ್ಪಿರಂಗಿಲ್ಲ ಅವು. ಪ್ರತಿ ಕ್ಷಣನೂ ಸಹಿತ ಕಲೆಕ್ಟ್ ಮಾಡಕತ್ತೆ. ಕರೆನ ನೆನ್ಪಿರಂಗಿಲ್ಲ ಅವು. ನಿನ್ನ ಏನ್ ಮಾಡಿದ್ವಿ ಅಂತ ಇವತ್ತು ನೆನ್ಪಿರಂಗಿಲ್ಲ. ಅದ ವಿಡಿಯೋ ತೆಗೆದು ನೋಡಿದ್ರೆ ಗೊತ್ತಾಕೈತಿ. ಇದೊಂಥರ ಡೈಲಿ ಒಂದು ದಿನ ಬಿಡದಂಗ ಪ್ರತಿಯೊಂದು ದಿನ ನಾವು ಮೆಮೊರೀಸ್ ಕಲೆಕ್ಟ್ ಮಾಡಕತ್ತೇವಿ. ವಾವ್ ರಿಯಲಿ ವಾವ್. ಎಷ್ಟು ಚಂದ ಆಟ ಆಡತ್ತೇವೆ ನೀರೊಳಗೆ. ಆಕಿಗೆ ಎಷ್ಟು ಖುಷಿ ಆಗತ್ತೈತೆ ನೋಡಿ, ತಡ್ಕೊಳಕ್ ಆಗೋಲ್ದು ಖುಷಿ. ಮಾವಳು ಜಿಗಿಬೇಕು ಅನ್ಸತ್ತೆ. ಮಮ್ಮಿ ಎಲ್ಲ ಹತ್ತೈತೆ ನೋಡಿ, ನನ್ನ ಮೈ ಮೇಲೆ ಹತ್ತೈತೆ ಖುಷಿ ನೋಡ್ರಕ್ಕೆ ಮುಖದ ಮೇಲೆ. ಮಾಹೋನ ನಾಳಗೋನ ಚೆನ್ನು ಮಾಹೋನ ನಮ್ಮ ಸ್ಪರ್ಶ ಬಂತ ನೋಡ್ರಿ. ಏಟೈತಿ ಅಪ್ಪಿ ಯಾರದ? ಐ ಪಾಪು ಡುಬುಲ್ ಡುಬುಲ್. ನೀನು ಮಾಡ್ತಿ ಅಪ್ಪಿ? ಯಾರವ್ರ? ಅವ್ರ ಯಾರ ಕೇಳ ಆಚೆ ಕಡೆ? ಇವ್ರ ಯಾರ? ಮಮ್ಮಿ. ಮತ್ತ ಅವ್ರು? ಮಮ್ಮಿ. ಮತ್ತೆ ಪಾಪು ಯಾರ? ಯಾರದ್ ಪಾಪು? ಸ್ಪರ್ಶ ಹಾಕಿ ಇಳ್ಯಾಕ ನೋಡ್ರಲ್ಲ ಹೆಂಗ್ ಗುದ್ದಾಡತ್ತ. ಯಾಕೆ ಅಶ್ವಥ ಏನ್ ಮಾಡತ್ತಿ? ಅದ್ ನೋಡ್ರಿ ಚಾಕ್ಲೇಟ್ ತಿಂತೇನಂತ ಹೇಳಿ ಇಸ್ಕೊಂಡ್ಲ. ಕೈ ನೋಡ್ರಿ ಕೈ ನೋಡ್ರಿ ಹಿಂಗ್ ಮಾಡ್ತಾ ಕೊಟ್ರ ತಿನ್ನಂಗಿಲ್ಲ ಬಿಡಂಗಿಲ್ಲ. ಅಲ್ಲಿಕ್ ನೀವು ವಾಪಸ್ ಅದು ಮೆಲ್ಟ್ ಹಾಕಿದ್ ಕರೆ. ಈಗ ನೋಡ್ರಿ ಮೊನ್ನೆ ಜೊತೆ ಹೋಗಿದ್ವಲ್ಲ ಬಿಗ್ ಬಜಾರ್ಕ, ಅವಾಗ ತಗೊಂಡ್ಬಂದಿದ್ದದು. ಸಾರಿ ಡಿಮಾರ್ಟಿಗೆ ಹೋದಾಗ ಯಾಕೋ ಬಿಗ್ ಬಜಾರ್ ನೆನಪಾತ. ಏನೋ ನೆನಪಾಕಿರ್ತಾವಪ್ಪ ಹಂಗ ಹಳೆವು. ಬಿಗ್ ಬಜಾರ್ನಾಗ ಇವ್ರದೊಂದು ಮರೆಯಲಾಗದಂತ ಘಟನೆ ಅಂತ ಹೇಳಿಲ್ಲ ಎಲ್ಲಾರ್ಗೂ. ನಮ್ಮ ಆಯಿ ಇದ್ಲಲ್ಲಿ. ಹೇಳಂಗಿಲ್ಲ ಅವ್ರು ನಿಮ್ ಯಾರಿಗೂ ಹಿಂಗ ಮುಚ್ಚಿಟ್ಟಿರ್ತಾರ. ನನ್ ಮುಂದೆ ಎಷ್ಟೋ ಜನ ಮುಚ್ಚಿಟ್ಟಿದ್ರು. ಈಗ ಹೇಳ್ಯಾರ. ಶೀಲಾ ಇದ್ಲ. ಶೀಲಾ ಯಾರು ಅಂತ ಕೇಳ್ತಿದ್ರಲ್ಲ ನೀನ್ ಹೇಳೇವಲ್ಲ. ಕೈ ತಗೊಂಡ್ಬೇಡ ಕಡು ಐತಿ ಅಂತಂದ್ರೆ ಏನಕ್ಕೆ ಆಗ್ಲಿಕ್ಕೆ. ಅದ್ಯಾಕೆ ಕಡು ಆತ? ಅದು ಔಷಧ ಹಚ್ಚಿದ್ದಲ್ಲ ಕಡು ಕೈ ತಗೊಂಡ್ಬರೋರಕ್ಕೆ. ಕೈ ತಗೊಂಡ್ಬರ್ತೇನೆ ಈಗ. ನೋಡ್ರಿ ಇಟ ಚಾಕ್ಲೇಟ್ ಉಳಿತದ 60 ರೂಪಾಯಿದ್ದು. ಕೈ ತೊಳೆದ್ರಿ? ಏನ್ ಎಕ್ಸರ್ಸೈಸ್ ಮಾಡಕತ್ಲಕ್ಕೆ? ಏರೋಬಿಕ್ಸ್ ಮಾಡ್ತಿದ್ರಲ್ಲ ಅದಕ್ಕೆ ಈಗ ಮಾಡೋದ ಬಿಟ್ಟೇನಿ. ಮತ್ತೆ ಹೊಟ್ಟಿ ಬರತೈತಿ ನೋಡ್ರಿ. ನೋಡ್ರಪ್ಪ ಈಗ ಹೊಟ್ಟಿ ಬಂದೈತೆ. ನಾನು ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಪ್ಪ. ಬಾಳ ಚೆನ್ನಾಗಿ ಕೇಳತ್ತಿದ್ರು ವೆಯ್ಟ್ ಲಾಸ್ ಹೆಂಗ್ ಮಾಡಿರಿ ಅಕ್ಕ ಅಂತ ಹೇಳಿ. ಹಿಂಗ ಮಾಡ್ತಿದ್ ನೋಡ್ರಿ, ಬರೀ ಏರೋಬಿಕ್ಸ್ ಮಾಡ್ತಿದ್ನಿ. ಅದಕ್ಕೆ ನಮ್ ಸ್ಪರ್ಶ ಈಗ ಜಸ್ಟ್ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ. ಊಟ ಮಾಡಿ ಬಂದಿನಿ ಬೇಡ ಅಂತ ಹೇಳಿ ಗಪ್ಪಾದ್ನೆ. ಅದನ್ನ ನೋಡ್ಕೂಡ್ಲೆ ತಾವೇ ಹಿಂಗ್ ಮಾಡತ್ತೈತಿ. ನಾಳೆ ಬೆಳಿಗ್ಗೆ ಎದ್ ಕೂಡ್ಲೆ ವಿಡಿಯೋ ಹಚ್ಚಿಟ್ಟು ತೋರಿಸ್ರಿ ಹೆಂಗ್ ಮಾಡ್ತಾರೆ ಏರೋಬಿಕ್ಸ್ ಅಂತೇಳಿ. ಒಂದ್ 4-5 ಎಕ್ಸರ್ಸೈಸ್ ಅಷ್ಟ ಮಾಡ್ತಿದ್ವಿ. ಬಟ್ ಈಗ ಒಂದ್ 4 ತಿಂಗಳಾತೇನೋ ಬಿಟ್ಟೇನಿ. ಯಾವ್ಯಾವ ಎಕ್ಸರ್ಸೈಸ್ ಮಾಡ್ತಾರೆ ತೋರಿಸ್ರಲ್ಲ ನಾಳೆ. ಬರತೈತಿ ನಾಳೆ ವಿಡಿಯೋ ಒಳಗ ತೋರಿಸ್ತೇನಂತ. ಅದ್ಮೇಲೆ ಹೊಟ್ಟೆ ಕರಗ್ಬೇಕಂತ ಅದ ಮಾಡಿದ್ದೆ ನಾನು. ಕರಗ್ತೈತೆ ಅದಕ್ಕೆ ಲಗು. ನಾಳೆ ಹೇಳ್ತೇನೆ ನಿಮ್ಗ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರೆ ನಾವ್ ಇವತ್ತ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ಹೆಂಗ ಅನ್ಸ್ತ ನಿಮ್ಗ ಇವತ್ತಿನ ವ್ಲಾಗ್? ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ ನಾಳೆ ಹೊಸ ವ್ಲಾಗ್ ಒಳಗ್ ಸಿಗೋಣಂತೆಲ್ಲ. ವಿಯೋಲ್ ಬಾಯ್, ಟೇಕ್ ಕೇರ್. ಗುಡ್ ನೈಟ್. ಉಮ್ಮ ಲವ್ ಯು. ಹತ್ತೆ ಏನು ಹೇಳಕ್ ಮಾಡಕ್ಕೆ ಎಲ್ಲ ತಾನೇ ಮಾಡ್ತಾಳ. ಹತ್ತೆ ಎತ್ತ ಮಸಾಲೆ ಮಾಡ್ಕೊಂಡಿರ್ತಾಳ. ಇಲ್ಲ ಮಾಡ. ಓಕೆ ಸೊ ಚಲೋ ಗುಡ್ ನೈಟ್.